ದರ್ಶನ್ ಬಿಡುಗಡೆಗೆ ಪತ್ನಿ ವಿಜಯಲಕ್ಷ್ಮಿ ಕಂಕಣ ತೊಟ್ಟಂತೆ ಕಾಣ್ತಿದೆ. ಕಾನೂನು ಹೋರಾಟದಲ್ಲಿ ಗಂಡನಿಗೆ ಜಯ ಸಿಗಲಿ ಅಂತ ಮೇಲಿಂದ ಮೇಲೆ ದೇವರ ಮೊರೆ ಹೋಗ್ತಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಬಳಿಕ ಬನಶಂಕರಿ ತಾಯಿಯ ಮುಂದೆ ಸೆರಗೊಡ್ಡಿ ಬೇಡಿದ್ದಾರೆ. ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಅಂತೀವಿ. ಹೆಣ್ಣನ್ನ ಸದ್ಗುಣ ಸಂಪನ್ನೆ ಅಂತಾನೂ ಕೊಂಡಾಡ್ತೀವಿ. ಒಂದು ಮನೆ ಬೆಳಗೋದ್ರಿಂದ ಹಿಡಿದು ಒಂದು ಮನೆ ಹೊತ್ತಿ ಉರಿಯೋದಕ್ಕೂ ಹೆಣ್ಣೆ ಕಾರಣಕರ್ತಾಳು. ಇವತ್ತು ದರ್ಶನ್ ವಿಷಯದಲ್ಲೂ ಇದೇ ಆಗ್ತಿರೋದು. 10 ವರ್ಷದ ಹಿಂದೆ ಏನೆಲ್ಲ ಆಯಿತು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಪತ್ನಿ ಮೇಲೆ ಕೈ ಎತ್ತಿದ್ದ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಬಂದಿದ್ರು. ಪವಿತ್ರ ಗೌಡ ಜೊತೆ ಮೇಲಿಂದ ಮೇಲೆ ಕಾಣಿಸ್ಕೊಂಡು ಪತ್ನಿಯ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದ್ರಿವತ್ತು ಇದೇ ವಿಜಯಲಕ್ಷ್ಮಿ ಗಂಡನ ಉಳಿವಿಗೆ ಪಣ ತೊಟ್ಟು ನಿಂತಿದ್ದಾರೆ. ಹೇಗಾದ್ರೂ ಸರಿ ಗಂಡನನ್ನ ಬಂಧಮುಕ್ತ ಮಾಡಬೇಕು ಅಂತ ದೇವರ ಮುಂದೆ ಸೆರಗೊಡ್ಡಿ ಬೇಡ್ತಾ ಇದ್ದಾರೆ. ದರ್ಶನ್ ಬಿಡುಗಡೆಗೆ ಪತ್ನಿ ಟೆಂಪಲ್ ರನ್. ಶಕ್ತಿ ದೇವತೆ ಬನಶಂಕರಿಗೆ ವಿಜಯಲಕ್ಷ್ಮಿ ಮೊರೆ. ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಈ ಮಾತು 100% ಸತ್ಯ ಬಿಡಿ. ಯಾಕಂದ್ರೆ ಕುಬೇರನೇ ಆಗಿರ್ಲಿ ಕುಚೇಲನೇ ಆಗಲಿ ಸಂಕಷ್ಟಗಳ ಸರಮಾಲೆ ಹೆಗಲೇರಿದಾಗ ಮೊದಲು ನೆನಪಾಗೋದೇ ಭಗವಂತ. ಹೀಗಾಗಿ ವಿಜಯಲಕ್ಷ್ಮಿ ಮೇಲಿಂದ ಮೇಲೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಪವರ್ಫುಲ್ ದೇವಿಯರ ಸನ್ನಿಧಿಯಲ್ಲೇ ನಿಂತು ಸೆರಗೊಡ್ಡಿ ಬೇಡ್ತಾ ಇದ್ದಾರೆ. ನಿನ್ನೆ ರಾಜ್ಯಾದ್ಯಂತ ಭೀಮನ ಅಮಾವಾಸ್ಯೆಯ ಪೂಜೆ ಪುನಸ್ಕಾರಗಳು ಜೋರಾಗಿದ್ವು. ಈ ದಿನದಲ್ಲಿ ಗಂಡನ ಪಾದಪೂಜೆ ಮಾಡಿ ತಾಳಿ ಭಾಗ್ಯ 100 ಕಾಲ ಗಟ್ಟಿಯಾಗಿರ್ಲಿ ಅಂತ ಬೇಡೋದು ಅದೆಷ್ಟೋ ಮುತ್ತೈದೆಯರ ನಂಬಿಕೆ. ಆದರೆ ವಿಜಯಲಕ್ಷ್ಮಿಗೆ ಸದ್ಯಕ್ಕಂತೂ ಈ ಭಾಗ್ಯವಿಲ್ಲ. ಹೀಗಾಗಿ ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕಾನೂನು ಹೋರಾಟದಲ್ಲಿ ಜಯ ಸಿಗಲಿ ಅಂತ ದೇವಿಯಲ್ಲಿ ಮೊರೆ ಇಟ್ಟಿದ್ದಾರೆ. ಸಂಕಲ್ಪ ಮಾಡಿಸಿದ್ರು, ಕುಟುಂಬದ ಹೆಸರನ್ನೆಲ್ಲ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಭೀಮನ ಅಮಾವಾಸ್ಯೆ ಅಲ್ವಾ, ಅವರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ಆ ಪೂಜೆಯ ಫಲ ಸಮರ್ಪಣೆಯನ್ನು ದೇವಿಗೆ ಮಾಡಿ ಆನಂತರದಲ್ಲಿ ಪ್ರಸಾದ ತಗೊಂಡು ಹೊರಟರು. 3 ಕ್ಷೇತ್ರ 3 ದೇವಿಯರಿಗೆ ಹರಕೆ. ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇರೋದು ಇದೇ ಮೊದಲಲ್ಲ. 2 ವಾರದ ಹಿಂದಷ್ಟೇ ಕೊಲ್ಲೂರಿನ ಮೂಕಾಂಬಿಕೆ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗ ಮಾಡಿದ್ರು. ಗಂಡನಿಗೆ ಎದುರಾಗಿರೋ ಆಪತ್ತನ್ನ ದೂರ ಮಾಡು ತಾಯಿ ಅಂತ ಬೇಡಿ ಬಂದಿದ್ರು. ಇದೀಗ ಮತ್ತೆ ಬನಶಂಕರಿ ದೇವಿಯ ಪಾದಕ್ಕೆ ಬಿದ್ದಿದ್ದಾರೆ. ಗಂಡನಿಗೆ ಎದುರಾಗಿರೋ ಗಂಡಾಂತರದಿಂದ ಪಾರು ಮಾಡುವಂತ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇನ್ನೊಂದ್ ಕಡೆ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಕೂಡ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅಣ್ಣನಿಗಾಗಿ ಬೇಡಿ ಬಂದಿದ್ರು. ದರ್ಶನ್ಗಾಗಿ ಇಡೀ ಕುಟುಂಬವೇ ದೇವರ ಮೊರೆ ಹೋಗ್ತಾ ಇದೆ. ದರ್ಶನ್ ಅಳಿಯ ಚಂದನ್ ಕೂಡ ಶ್ರೀರಂಗಪಟ್ಟಣದ ಆರತಿ ಉಕ್ಕಡ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮಾವನ ಬಿಡುಗಡೆಗಾಗಿ ಅಳಿಯನೂ ಕೂಡ ದೇವರಲ್ಲಿ ಹರಕೆ ಹೊತ್ತು ಬಂದಿದ್ದಾರೆ. ಒಟ್ಟಲ್ಲಿ ದರ್ಶನ್ಗೆ ಗಂಡಾಂತರದ ಮೇಲೆ ಗಂಡಾಂತರ ಎದುರಾಗ್ತಾ ಇದ್ದು ದೇವ್ರೇ ದಾರಿ ತೋರಿಸ್ಬೇಕು ಅಂತ ಇಡೀ ಕುಟುಂಬ ಬೇಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಂಬಿ ಹಿಂದೆ ಸೇರಿರೋ ಕಾಟೇರನಿಗೆ ಕಂಟಕ ತಪ್ಪೋ ಹಾಗೆ ಕಾಣ್ತಿಲ್ಲ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಕಲ ರೀತಿ ಸಜ್ಜಾಗಿರೋ ಖಾಕಿ ಪಡೆ 6 ಮಹತ್ವದ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಿದೆ. FSL ಕೊಡೋ 6 ರಿಪೋರ್ಟ್ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ರಾಬರ್ಟ್ ಸಿನಿಮಾದ ಈ ಡೈಲಾಗ್ಗೂ ದರ್ಶನ್ ಬದುಕಲ್ಲಿ ಸದ್ಯ ಆಗ್ತಿರೋ ಬೆಳವಣಿಗೆಗೂ ಸೇಮ್ ಟು ಸೇಮ್ ಹೇಳಿ ಮಾಡಿಸಿದಂತಿದೆ. ಚದುರಂಗದ ಆಟದಲ್ಲಿ ಆಟ ಮುಗಿದ್ಮೇಲೆ ರಾಜ, ಮಂತ್ರಿ, ಸೈನಿಕ ಅಂತ ಯಾರನ್ನು ನೋಡದೆ ಡಬ್ಬದಲ್ಲಿ ಮುಚ್ಚಾಕ್ತಾರೆ ಅನ್ನೋ ಖಡಕ್ ಡೈಲಾಗ್ ಹೊಡೆದಿದ್ದ ದರ್ಶನ್ ಈಗ ಇದೇ ಪರಿಸ್ಥಿತಿ ಅನುಭವಿಸುತ್ತಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಆಟ ಬಂದಾಗಿದೆ. ಬಾಸ್ ಜೊತೆಗೆ ಬಾಸ್ನ ಪಟಾಲಂ ಕೂಡ ಡಬ್ಬಿಯೊಳಗೆ ಸೇರಿ ಆಗಿದೆ. ಕಂಬಿ ಹಿಂದೆ ಸೇರಿರೋ ಸೆಲೆಬ್ರಿಟಿಯು ಒಂದೇ. ಬಾಸ್ ಹೇಳಿದ್ದಕ್ಕೆ ಕೈಕಟ್ಟಿ ಕೆಲಸ ಮಾಡಿದ್ದ ಅಂಧಾಭಿಮಾನಿಗಳು ಒಂದೇ. ಎಲ್ಲರಿಗೂ ಕಂಬಿ ಹಿಂದಿನ ನರಕ ದರ್ಶನವಾಗ್ತಿದೆ. ದರ್ಶನ್ ಭೇಟಿ ಮಾಡಿದ ಪತ್ನಿ ವಿಜಯಲಕ್ಷ್ಮಿ, ಪವಿತ್ರ ಗೌಡ ಆರೋಗ್ಯ ವಿಚಾರಿಸಿದ ಚಿಕ್ಕಮ್ಮ,
ದರ್ಶನ್ ಜೈಲು ಸೇರಿದ ದಿನದಿಂದಲೂ ವಿಜಯಲಕ್ಷ್ಮಿ ನಿಂತಲ್ಲಿ ನಿಲ್ತಿಲ್ಲ, ಕೂತಲ್ಲಿ ಕೂರ್ತಿಲ್ಲ. ಇವತ್ತು ಮತ್ತೆ ಜೈಲಿಗೆ ಭೇಟಿ ಮಾಡಿ ದರ್ಶನ್ ಆರೋಗ್ಯ ವಿಚಾರಿಸಿದ್ದಾರೆ. ಇದ್ದ ವಿಜಯಲಕ್ಷ್ಮಿ ದರ್ಶನ್ರನ್ನ ಭೇಟಿ ಮಾಡಿದ್ರೆ ಅತ್ತ ಪವಿತ್ರ ಗೌಡ ಅಮ್ಮ ಮತ್ತು ಚಿಕ್ಕಮ್ಮ ಮಗಳ ಆರೋಗ್ಯ ವಿಚಾರಿಸಿದ್ದಾರೆ. ಜೈಲು ಸೇರಿ 2 ತಿಂಗಳಾಗ್ತಾ ಬಂದ್ರೂ ಹೊರಗೆ ಬರೋ ಸುಳಿವೇ ಸಿಕ್ತಿಲ್ಲ. ಹೀಗಾಗಿ ಧೈರ್ಯ ತುಂಬಿ ಬಂದಿದ್ದಾರೆ. 30 ದಿನ 30 ಜನರಿಗೆ ದರ್ಶನ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ತಿಂಗಳು ಮೇಲಾಯ್ತು. ಆದ್ರೂ ದರ್ಶನ್ ಭೇಟಿಗೆ ಬರೋರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿಲ್ಲ. ಆದ್ರೆ ಆಪ್ತರಿಗೆ ಬಿಟ್ಟು ಬೇರ್ಯಾರಿಗೂ ದರ್ಶನ ಸಿಗ್ತಿಲ್ಲ. ಜೂನ್ 24ರಿಂದ ಜುಲೈ 25ರವರೆಗೆ ಒಟ್ಟು 30 ಮಂದಿ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಅದರಲ್ಲಿ ಯಾರ್ಯಾರು ಎಷ್ಟು ಬಾರಿ ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಜೂನ್ 24ರಂದು ಪತ್ನಿ ವಿಜಯಲಕ್ಷ್ಮಿ ಭೇಟಿ ಮಾಡಿದ್ರೆ, ಜೂನ್ 29ರಂದು ನಟಿ ರಕ್ಷಿತಾ ಪ್ರೇಮ್ ದಂಪತಿ ಜೈಲಿಗೆ ಭೇಟಿ ನೀಡಿ ದರ್ಶನ್ರ ಆರೋಗ್ಯ ವಿಚಾರಿಸಿದ್ರು. ನಂತರ ಜುಲೈ 1ರಂದು ದರ್ಶನ್ ತಾಯಿ ಮೀನಾ ಅಂಡ್ ತಮ್ಮ ದಿನಕರ್ರನ್ನ ದರ್ಶನ್ ಭೇಟಿ ಮಾಡಿದ್ರು. ಬಳಿಕ ಜುಲೈ 2ರಂದು ಸಮತಾ, ಜುಲೈ 10ಕ್ಕೆ ಮತ್ತೆ ಜೈಲಿಗೆ ಬಂದಿದ್ದ ಪತ್ನಿ ವಿಜಯಲಕ್ಷ್ಮಿ ಮಗನ್ನ ಕರ್ಕೊಂಡ್ ಬಂದು ಗಂಡನ ಭೇಟಿ ಮಾಡಿಸಿದ್ರು. ಆವತ್ತೇ ಸಹೋದರ ಸುಶಾಂತ್ ಹಾಗೂ ಅಳಿಯ ಚಂದ್ರಶೇಖರ್ ಕೂಡ ಮಾವನ ಆರೋಗ್ಯ ವಿಚಾರಿಸಿದ್ರು. ಮಾರನೇ ದಿನ ನಟ ಧನ್ವೀರ್, ಚಂದ್ರಶೇಖರ್, ನಾಗೇಶ್, ಸುನೀಲ್, ಶಿವಕುಮಾರ್ ಭೇಟಿ ಮಾಡಿ ಹೋಗಿದ್ರು. ನಂತರ ಜುಲೈ 15ಕ್ಕೆ ಪತ್ನಿ ವಿಜಯಲಕ್ಷ್ಮಿ, ನಿತಿನ್, ದಿನಕರ್, ಅನುಷ್ ಶೆಟ್ಟಿ ಭೇಟಿ ಮಾಡಿದ್ರೆ, ಜುಲೈ 19ರಂದು ದರ್ಶನ್ ಪುಟ್ಟಣ್ಣಯ್ಯ, ರಾಘವ್, ತರುಣ್ ಕಿಶೋರ್ ಜೈಲಿಗೆ ಬಂದು ಹೋಗಿದ್ರು. ಇದಾದ ಬಳಿಕ ಆವತ್ತೇ ಹೇಮಂತ್, ನವೀನ್, ಕೀರ್ತನ್, ಕುಮಾರ್ ಸಹ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ರು. ಬಳಿಕ ಜುಲೈ 22ರಂದು ವಿನೋದ್, ದಿನಕರ್, ಸುಶಾಂತ್ ನಾಯ್ಡು ಬಂದು ಹೋದ್ಮೇಲೆ ಶ್ರೀನಿವಾಸ್, ವಿಜಯಲಕ್ಷ್ಮಿ ಕೂಡ ದರ್ಶನ್ರನ್ನ ಮಾತನಾಡಿಸಿದ್ರು. ಹಾಗೆಯೇ ಜುಲೈ 25ರಂದು ಸಾಧು ಕೋಕಿಲ, ಸಚ್ಚಿದಾನಂದ, ಹರಿಕೃಷ್ಣ, ರಾಮಮೂರ್ತಿ, ಭೋಜರಾಜ್ ಕೂಡ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ರು. ಕಂಬಿ ಹಿಂದಿರೋ ಕಾಟೇರನಿಗೆ 6 ಕಂಟಕ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಜನ್ಮ ಜಾಲಾಡ್ತಿರೋ ಪೊಲೀಸರು ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ರೆಡಿ ಆಗ್ತಿರೋ ಖಾಕಿ ಪಡೆ ಒಂದಲ್ಲ ಎರಡಲ್ಲ ಮಹತ್ವದ 6 ವರದಿಗಳನ್ನ ಉಲ್ಲೇಖಿಸಲಿದ್ದಾರಂತೆ. ಈ ಎಫ್ಎಸ್ಎಲ್ ವರದಿಗಳೇ ದರ್ಶನ್ ಅಂಡ್ ಗ್ಯಾಂಗ್ಗೆ ಉರುಳಾಗುವಂತೆ ಕಾಣ್ತಿವೆ. ಆ 6 ವರದಿಗಳು ಯಾವುವು ಅಂತ ನೋಡೋದಾದ್ರೆ, ಸ್ವಾಮಿ ಕೊಲೆ ಕೇಸ್ನಲ್ಲಿ ಶೆಡ್ನ ಸಿಸಿಟಿವಿಯೇ ಮಹತ್ವದ ಸಾಕ್ಷ್ಯವಾಗಲಿದೆ. ಸೆಕ್ಯೂರಿಟಿ ರೂಮ್, ಶೆಡ್ ಎಂಟ್ರಿ ಗೇಟ್ ಹಾಗೂ ಶೆಡ್ ಒಳಗಿನ ಸಿಸಿಟಿವಿ ರಿಟ್ರೀವ್ ವರದಿಯೇ ಕಂಟಕವಾಗಲಿದೆ. ಇನ್ನು ಆರೋಪಿಗಳ ಫಿಂಗರ್ ಪ್ರಿಂಟ್ ವರದಿಯೂ ಬರಲಿದ್ದು, ಕೃತ್ಯ ನಡೆದ ಸ್ಥಳದಲ್ಲಿ ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ ಸಂಗ್ರಹ ಮಾಡಿದ್ದಾರೆ. ಹಾಗೆಯೇ ಸ್ಕಾರ್ಪಿಯೋ ಕಾರಿನಲ್ಲಿದ್ದ ಬೆರಳಚ್ಚನ್ನು ವರದಿಗೆ ಕಳುಹಿಸಲಾಗಿದ್ದು, ಶವ ಸಾಗಿಸಿದ್ದ 3 ಫಿಂಗರ್ ಪ್ರಿಂಟ್ ಟೆಸ್ಟ್ ಮಾಡಲಾಗಿದೆ. ಇನ್ನು ದರ್ಶನ್ ಮತ್ತು ಪವಿತ್ರ ಮನೆಯ ಸಿಸಿಟಿವಿ ವರದಿಗೆ ಕಾಯ್ತಿರೋ ಪೊಲೀಸರು ಶೆಡ್ನಿಂದ ಮನೆಯವರೆಗೂ ಇದ್ದ ಎಲ್ಲಾ ದೃಶ್ಯಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಸ್ವಾಮಿ ಕೊಲೆಗೂ ಮುನ್ನ ಹಾಗೂ ಕೊಲೆ ಮಾಡಿದ ನಂತರ ಸ್ಟೋನಿ ಬ್ರೂಕ್ನಲ್ಲಿ ಆರೋಪಿಗಳು ಪಾರ್ಟಿ ಮಾಡಿದ್ದು, ಹೀಗಾಗಿ ಸ್ಟೋನಿ ಬ್ರೂಕ್ ಸಿಸಿಟಿವಿ ರಿಟ್ರೀವ್ ವರದಿಗೆ ಖಾಕಿ ಕಾಯ್ತಿದೆ. ಕೊನೆಯದಾಗಿ ಆರೋಪಿಗಳ ಮೊಬೈಲ್ ಡಾಟಾ ರಿಪೋರ್ಟ್ ಕೈ ಸೇರಿದ್ರೆ ಅಸಲಿ ಕಥೆ ಬಯಲಾಗೋ ಸಾಧ್ಯತೆ ಇದೆ. ಹೀಗೆ ಈ 6 ವರದಿಗಳು ಇನ್ನೊಂದು ವಾರದೊಳಗೆ ಪೊಲೀಸರ ಕೈ ಸೇರಲಿದ್ದು, ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನೆಲ್ಲ ಉಲ್ಲೇಖ ಆಗಿರುತ್ತೆ ಅನ್ನೋದರ ಮೇಲೆ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರವಾಗಲಿದೆ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿನ ಹಿಂದೆ ದಿನಕ್ಕೊಂದು ಕತೆಗಳು ಹುಟ್ಕೊಳ್ತಿವೆ. ಪಿಎಸ್ಐ ಪತ್ನಿ ಶ್ವೇತಾ 40 ಲಕ್ಷದ ಆರೋಪವನ್ನ ಮಾಡ್ತಿದ್ದಂತೆ ಆಪ್ತ ಸ್ನೇಹಿತರೊಬ್ರು ಆಡಿಯೋ ಬಾಂಬ್ ಹಾಕಿದ್ದಾರೆ. ಶಾಸಕರ ಕುಟುಂಬವನ್ನ ಸುತ್ತಕೊಂಡಿರೋ ನಿಗೂಢ ಸಾವಿನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಎಂ.ಎಲ್.ಎ ಮಗ ಅರೆಸ್ಟ್ ಆಗಬೇಕು, ನ್ಯಾಯ ಸಿಗಬೇಕು, ಇದು CBI ತನ ಹೋಗಬೇಕು, ಇನ್ವೆಸ್ಟಿಗೇಷನ್ ನಡಿಬೇಕು ಅಂತ ಬಯಸ್ತೀನಿ. ಡಿಪಾರ್ಟ್ಮೆಂಟಲ್ಲಿ ಈ ಥರ ದುಡ್ಡು ಕೇಳ್ತಾರಪ್ಪ, ಕೊಡಲೇಬೇಕು, ಇಲ್ಲಾಂದ್ರೆ ಯಾವುದೇ ರೀತಿ ಆಗೋದಿಲ್ಲ. ಅದೆಲ್ಲ ಪ್ರತಿಯೊಂದು ನನ್ನ ಹತ್ರ ರೆಕಾರ್ಡಿಂಗ್ಸ್ ಇದಾವೆ.
ಯಾದಗಿರಿ ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿಗೆ ದಿನಕ್ಕೊಂದು ತಿರುವು ಸಿಕ್ತಿದೆ. ಶಾಸಕ ಚೆನ್ನಾರೆಡ್ಡಿ ಸುತ್ತ ಇಡೀ ಪ್ರಕರಣ ಗಿರಿಕಿ ಹೊಡೆಯುತ್ತಿರೋ ಹೊತ್ತಲ್ಲೇ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿದೆ. ನನ್ನ ಗಂಡನ ಸಾವಿಗೆ ಶಾಸಕರೇ ಕಾರಣ ಅಂತ ಪಿಎಸ್ಐ ಪತ್ನಿ ಆರೋಪ ಮಾಡಿದ ಬೆನ್ನಲ್ಲೇ ಮತ್ತೊಂದು ವಿಷಯ ರಿವೀಲ್ ಆಗಿದೆ. ಪರಶುರಾಮ್ ಅತ್ಯಾಪ್ತನೇ ಆಡಿಯೋ ಬಾಂಬ್ ಹಾಕಿದ್ದಾನೆ. ಸ್ನೇಹಿತನ ಬಳಿ ಇದೆಯಂತೆ ಪಿಎಸ್ಐ ಆಡಿಯೋ. ಪೋಸ್ಟ್ ಮಾರ್ಟಂ ವರದಿ ಮೇಲೆ ಶ್ವೇತಾ ಶಂಕೆ. ಪರಶುರಾಮ್ ಸಾವಿನ ಹಿಂದಿನ ದಿನ ಗೆಳೆಯ ಯರ್ರಿಸ್ವಾಮಿಗೆ ಫೋನ್ ಮಾಡಿದ್ದರಂತೆ. ಈ ವೇಳೆ ತಮ್ಮ ವರ್ಗಾವಣೆ ಬಗ್ಗೆ ಹಲವು ವಿಷಯಗಳನ್ನ ಹೇಳ್ಕೊಂಡಿದ್ದರಂತೆ. ವರ್ಗಾವಣೆ ವಿಷಯವಾಗಿ ನನ್ನ ಪತ್ನಿಯ ಆಭರಣಗಳನ್ನ ಅಡವಿಟ್ಟಿದ್ದೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಹೀಗಾಗಿ ಅಡವಿಟ್ಟ ಆಭರಣಗಳನ್ನ ಬಿಡಿಸ್ಕೊಡ್ತೇನೆ, ಮನೆಗೆ ತಲುಪಿಸು ಎಂದಿದ್ರಂತೆ. ಅಲ್ಲದೆ ಮನೆ ಮಾರಾಟಕ್ಕೂ ಮುಂದಾಗಿದ್ದ ಪರಶುರಾಮ್ ತಮ್ಮ ಮೇಲಿದ್ದ ಒತ್ತಡದ ಬಗ್ಗೆಯೂ ಹೇಳಿದ್ದರಂತೆ. ಇದರ ಆಡಿಯೋ ನನ್ನ ಬಳಿ ಇದೆ ಅಂತ ಯರ್ರಿಸ್ವಾಮಿ ಬಾಂಬ್ ಹಾಕಿದ್ದಾರೆ. ಅವತ್ತೇನು ರಿಲೀವ್ ಆದ್ರಲ್ಲ, ನೆಕ್ಸ್ಟ್ ಡೇನೇ ಹೋಗಿ ಅದನ್ನ ಅವತ್ತಿನ ದಿನನೇ ನನಗೆ 4 ಗಂಟೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಗೋಲ್ಡ್ ರಿಲೀಸ್ ಮಾಡಿ ಕಳಿಸ್ತಾ ಇದ್ದೀನಿ, ಮನೆಗೆ ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಂತೇಳಿ ಭಾಳ ಬೇಜಾರಲ್ಲಿ ಮಾತಾಡೋದು. ಶಾಸಕರು ಎಲ್ಲರೂ ಹೇಳಿದ್ದಾರೆ, ಡಿಪಾರ್ಟ್ಮೆಂಟಲ್ಲಿ ಈ ಥರ ದುಡ್ಡು ಕೇಳ್ತಾರಪ್ಪ, ಕೊಡಲೇಬೇಕು, ಇಲ್ಲಾಂದ್ರೆ ಯಾವುದೇ ರೀತಿ ಆಗೋದಿಲ್ಲ, ನನ್ನ ಹತ್ರ ಕೊಡೋಕೆ ಆಗ್ತಾಯಿಲ್ಲ, ನಾನು ಗೋಲ್ಡ್ ಗಿಲ್ಡ್ ಎಲ್ಲ ಇದು ಮಾಡಿದ್ದೀನಿ ಅಂತ ಹೇಳಿದ. ಅದೆಲ್ಲ ಪ್ರತಿಯೊಂದು ನನ್ನ ಹತ್ರ ರೆಕಾರ್ಡಿಂಗ್ಸ್ ಇದಾವ. ಪಿಎಸ್ಐ ನಿಗೂಢ ಸಾವಿನ ಹಿನ್ನೆಲೆ ರಾಯಚೂರಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ ದಲಿತ ಸಂಘಟನೆಗಳು ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪಿಎಸ್ಐ ಪತ್ನಿ ಶ್ವೇತಾ, ತನಿಖೆ ಮೇಲೆಯೇ ಅನುಮಾನ ವ್ಯಕ್ತಪಡಿಸಿದ್ದು, ದುಡ್ಡು ತಿಂದು ಪೋಸ್ಟ್ ಕೊಟ್ಟವರಿಗೆ ಪೋಸ್ಟ್ ಮಾರ್ಟಂ ವರದಿ ಮುಚ್ಚಿ ಹಾಕೋದೇನು ದೊಡ್ಡ ವಿಷಯವಲ್ಲ ಅಂತ ಕಿಡಿಕಾರಿದ್ದಾರೆ. ಮನಸ್ಸಿಗೆ ಹರ್ಟ್ ಆಗೋ ಥರ ಮಾತಾಡಿ ವಾಪಸ್ ಕಳಿಸಿದ್ದಾರೆ. ಇವಾಗ CIDಗೆ ಕೊಟ್ಟಿದ್ದಾರೆ ಕೇಸ್ ಅಂತ ಗೊತ್ತಾಗಿದೆ. ಇನ್ನೂ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಲ್ಲ, ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಇದನ್ನು CBI ತನಕ ತೊಗೊಂಡೋಗಬೇಕು, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವರು ಏನಾದರೂ ಮಾಡ್ಬೋದು. ಇಷ್ಟು ಸ್ಟೇಜಲ್ಲಿ ಇದ್ದು ಇಷ್ಟು ದುಡ್ಡು ತಿಂದವ್ರಿಗೆ ಪೋಸ್ಟ್ ಮಾರ್ಟಮ್ ಅವ್ರಿಗೆ 1-3 lakhs ಕೊಟ್ಟು ಅದು ರಿಪೋರ್ಟ್ ಫಾಲ್ಸ್ನೂ ಮಾಡಿಸ್ಬೋದು ಅವರು. ಪಿಎಸ್ಐ ಸಾವಿನ ವಿಷಯವಾಗಿ ರಾಜಕೀಯ ಗುದ್ದಾಟವೂ ಜೋರಾಗ್ತಿದೆ. ಇದರ ಬೆನ್ನಲ್ಲೇ ಜೆಡಿಎಸ್ ನಿಯೋಗ ಪಿಎಸ್ಐ ಪತ್ನಿಯ ರಾಯಚೂರು ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದೆ. ಈ ವೇಳೆ ಕುಮಾರಸ್ವಾಮಿ ಸಹ ಫೋನ್ ಮಾಡಿ ನಿಮ್ಮ ಜೊತೆ ನಾನಿದ್ದೇನೆ ಅಂತ ಧೈರ್ಯ ತುಂಬಿದ್ದಾರೆ. ಒಟ್ನಲ್ಲಿ ಪಿಎಸ್ಐ ಸಾವಿನ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಕ್ತಿದ್ದು, ಮುಂದೇನಾಗುತ್ತೋ ಕಾದು ನೋಡಬೇಕು. ಶರಣಪ್ಪ ಬಾಚುಲಾಪುರ ಜೊತೆ ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು. ಮೈಸೂರು ಚಲೋ ಹೆಸರಲ್ಲಿ ನಡೀತಾ ಇರೋ ಮೂಡಾ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದೆ. ಹೆದ್ದಾರಿಯಲ್ಲಿ ಹೆಜ್ಜೆ ಹಾಕ್ತಿರೋ ದೋಸ್ತಿ ನಾಯಕರು ಸಿಎಂ ವಿರುದ್ಧ ರಣಕಹಳೆಯನ್ನ ಮೊಳಗಿಸ್ತಿದ್ದಾರೆ. ಇದರ ಮಧ್ಯೆ HDK DKಶಿ ಗನ್ ಸಮರವೂ ಜೋರಾಗಿದೆ. ಸಿದ್ದರಾಮಯ್ಯನವರು ಅವನ ಜೀವನ ಪರ್ಯಂತ ಅವ್ರ ಬಂಡತನಕ್ಕೆ ಪ್ರಸಿದ್ಧರಾಗಿದ್ದಾರೆ. ಅವರು ಕಾನೂನಿಗಿಂತ ಏನು ಸಿದ್ದರಾಮಯ್ಯ ದೊಡ್ಡವರಲ್ಲ. ಮಾತಲ್ಲೇ ಎದುರಾಳಿಗಳಿಗೆ ನೀರು ಕುಡಿಸುತ್ತಿದ್ದ ಸಿದ್ದರಾಮಯ್ಯಗೆ ಮೂಡಾ ಅನ್ನೋ ಬ್ರಹ್ಮಾಸ್ತ್ರ ನಿದ್ದೆಯಲ್ಲೂ ಕಾಡುವುದಕ್ಕೆ ಶುರುವಾಗಿದೆ. ಪತ್ನಿ ಪಾಲಿಗೆ ಬಂದ ಆಸ್ತಿಯೇ ಈಗ ಮಗ್ಗಲು ಮುಳ್ಳಾಗಿ ಕಾಡ್ತಿದೆ. ಒಳಗೊಳಗೆ ನಡೀತಿರೋ ಕುತಂತ್ರ, ದೋಸ್ತಿಗಳ ಪಾದಯಾತ್ರೆ ಹೋರಾಟ ಇದೆಲ್ಲವೂ ಸಿದ್ದರಾಮಯ್ಯರನ್ನ ಅಡಕತ್ತರಿಯಲ್ಲಿ ಸಿಲುಕುವಂತೆ ಮಾಡಿದೆ. ಮೂರನೇ ದಿನವೂ ಮೊಳಗಿದೆ ಮೂಡಾ ಕಹಳೆ. ದೋಸ್ತಿ ನಾಯಕರ ಮೈಸೂರು ಚಲೋ 3ನೇ ದಿನವೂ ಅಬ್ಬರಿಸಿದೆ. ಕೆಂಗಲ್ ಹನುಮಂತಯ್ಯ ಸಮಾಧಿಗೆ ಪೂಜೆ ಸಲ್ಲಿಸಿ ಪಾದಯಾತ್ರೆ ಶುರು ಮಾಡಿದ ಮೈತ್ರಿ ನಾಯಕರು ದಾರಿಯುದ್ದಕ್ಕೂ ಸಿಎಂ ವಿರುದ್ಧ ಹರಿಹಾಯ್ದರು. ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ರಣಾಕ್ರೋಶ ಹೊರಹಾಕಿದ್ರು. ಮೈಸೂರಿಗೆ ತಲುಪೋದ್ರೊಳಗಾಗಿ ನೀವು ರಾಜೀನಾಮೆಯನ್ನ ಪಡೆದೇ ಇದ್ರೆ ನಿಮ್ಮ ಮುಂದಿನ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋಲ್ಲ. ಇವತ್ತು ಹೈಂದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೂಡಾ ವಿಚಾರವಾಗಿ ಇವತ್ತೇನು ದಾಖಲೆಗಳನ್ನ ಬದಲಾವಣೆ ಮಾಡುವ ಮೂಲಕ ಅಕ್ರಮವಾಗಿ ಪಡಿತಕ್ಕಂತ ಒಂದು ಪ್ರಯತ್ನ ಇವತ್ತು ಏನು ಬಯಲಿಗೆ ಬಂದಿದೆ. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಅಂತಕ್ಕಂಥದ್ದು. ಮೂಡಾಗೆ TJ ಅಬ್ರಾಹಂ ಎಂಟ್ರಿ. ಮೂಡಾ ವಿಚಾರವಾಗಿ ಸಿಎಂ ವಿರುದ್ಧ ದೂರು ನೀಡಿರೋ TJ ಅಬ್ರಾಹಂ ಇವತ್ತು ಮೈಸೂರಲ್ಲಿ ಮೂಡಾ ಅಧಿಕಾರಿಗಳನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅಬ್ರಾಹಂ, ಸಿಎಂಗೆ ಸೋಲೋ ಹತಾಶೆ ಎದ್ದು ಕಾಣ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು.
ಮೇಧಾವಿ ಅವರೇ ಬ್ರೀಫ್ ಮಾಡಿದ್ದು. ಅದ್ರಲ್ಲಿ ಒಂದು ಸೆಂಟೆನ್ಸ್ ಕೇಳಿಲ್ಲಲ್ಲ. ನಾನು ಮಾಡಿರೋ ಆರೋಪದ ಬಗ್ಗೆ ಅದರಲ್ಲಿ ಇಂಥ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾನು ಹೇಳಿರೋದು ತಪ್ಪು ಅಂತ ಎಲ್ಲ ಹೇಳಿದ್ರ ನಾವು ಮಾಡಿದ್ರಿ, ಏನು ತಪ್ಪಾಗಿಲ್ರಿ. ಆಗಿಲ್ಲ ಅಂತ ಹೇಳಿದ್ರೆ ನೀವ್ ಯಾಕೆ ಭಯ ಬಿಡ್ತಿದ್ದೀರಾ? ನೋಟಿಸ್ ಬಂತು, ನೋಟಿಸ್ ಉತ್ತರ ಕೊಡಿ. ತಪ್ಪೇ ಆಗಿಲ್ಲಲ್ಲ, ಉತ್ತರ ಕೊಡಿ. ಎಚ್ಡಿಕೆ ವರ್ಸಸ್ ಡಿಕೆ ಜೋಡೆತ್ತು ಜಿದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿಯ ಟಾಕ್ ವಾರ್ ದಿನೇ ದಿನೇ ಜೋರಾಗ್ತಿದೆ. ಆಸ್ತಿ ವಿಷಯವಾಗಿ ಕಿತ್ತಾಡಿದ್ದಾಯ್ತು, ವೈಯಕ್ತಿಕವಾಗಿ ನಿಂದಿಸಿದ್ದಾಯ್ತು. ಈಗ ಇತಿಹಾಸದಲ್ಲಿ ಮುಚ್ಚಿ ಹೋದ ಹಳೆ ವಿಷಯಗಳನ್ನ ಕೆದಕ್ತಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ಸದಾಶಿವನಗರದಲ್ಲಿ 5 ವಿಧವೆಯರ ಬಳಿ ಸೈಟ್ ಸೇಲ್ ಅಗ್ರಿಮೆಂಟ್ ಮಾಡಿಕೊಳ್ತಾರೆ. ಆ ಸೈಟ್ಗಳಿಗೆ ಸಂಪೂರ್ಣ ಹಣ ಕೊಟ್ಟಿಲ್ಲ. ಮಂತ್ರಿ ಆದ್ಮೇಲೆ ಗನ್ ಇಟ್ಟು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದಕ್ಕೆ ಮದ್ದೂರಲ್ಲಿ ತಿರುಗೇಟು ಕೊಟ್ಟ ಡಿಕೆ ಶಿವಕುಮಾರ್, ಕುಮಾರಣ್ಣನ ಗಣಿ ಹಗರಣದ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ಆಮೇಲೆ ಮಾತಾಡ್ತೀನಿ ಎಂದಿದ್ದಾರೆ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಬೆದರಿಸಿ ಅವ್ರ ಕೈಯಲ್ಲಿ ರುಜು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಕೊಂಡು. ಇನ್ನ ನಾನು ನಮ್ಮ ಕುಮಾರಣ್ಣಂದು ಗಣಿ ಹಗರಣದ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಲೋಕಾಯುಕ್ತ ಕೊಟ್ಬಿಡ, ಆಮೇಲೆ ನಾನು ಸಪರೇಟ್ ಮಾತಾಡ್ತೀನಿ. ಅದನ್ನ ಇನ್ನ ಟೈಮ್ ಬೇಕು, ಇದೇ ನಮ್ಮ ಹತ್ರ ಅವೆಲ್ಲ ಮಾತಾಡ್ತೀನಿ. ಇನ್ನು ಮೂಡ ಹಗರಣ ವಿಷಯವಾಗಿ ಸಿಎಂಗೆ ರಾಜ್ಯಪಾಲರು ನೀಡಿದ ಶೋಕಾಸ್ ನೋಟಿಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದಿದ್ದಾರೆ. ರಾಜ್ಯದ ಹಲವೆಡೆ ದೋಸ್ತಿ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಇನ್ನು ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಿದ್ದ ಬೆಂಗಳೂರಿನ ಬನಶಂಕರಿಯ ಬಿಜೆಪಿ ಕಾರ್ಯಕರ್ತೆ ಗೌರಮ್ಮ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ವಿಜಯೇಂದ್ರ ಗೌರಮ್ಮ ಮೃತದೇಹಕ್ಕೆ ನಮನ ಸಲ್ಲಿಸಿದರು. ಒಟ್ನಲ್ಲಿ ಮೂಡ ಹಗರಣ ಹಂಗಾಮ ಎಬ್ಬಿಸಿದ್ದು, ದೋಸ್ತಿಗಳು ಅಬ್ಬರಿಸುತ್ತಿರುವಂತೆ ಸಿಎಂ ನಿಜವಾಗ್ಲೂ ಕುರ್ಚಿ ಕಳ್ಕೋತಾರಾ ಅಥವಾ ಕೈಕಮಾಂಡ್ ಬೆಂಬಲದ ಅಲೆಯಲ್ಲಿ ದೋಸ್ತಿಗಳನ್ನೇ ಕಟ್ಟಿ ಹಾಕ್ತಾರೋ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ರಾಜ್ಯದ ಹೆಸರಾಂತ ಸಿರಿಗೆರೆ ಮಠದಲ್ಲಿ ಉತ್ತರಾಧಿಕಾರಿ ಸಮರ ಶುರುವಾಗಿದೆ. ಶ್ರೀಗಳ ಬದಲಾವಣೆ ಕೂಗು ಹೇಳ್ತಿದ್ದಂತೆ ಮಠದ ಆವರಣದಲ್ಲಿ ಹೈ ಲೆವೆಲ್ ಮೀಟಿಂಗ್ ನಡೆದಿದೆ. ಬೈಲಾ ತಿದ್ದಿದ್ದಾರೆ ಎಂದಿದ್ದ ಶಾಮನೂರು ಅಂಡ್ ಟೀಮ್ಗೆ ಶ್ರೀಗಳೇ ಪಂಚ್ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆ ತರಳಬಾಳು ಬೃಹನ್ಮಠ ಅಂದ್ರೆ ಅದಕ್ಕೊಂದು ಘನತೆ ಇದೆ, ಅದಕ್ಕೊಂದು ಗೌರವ ಇದೆ. ಅಕ್ಷರ ದಾಸೋಹ ಹಾಗೂ ಧಾರ್ಮಿಕ ದಾಸೋಹದ ಮೂಲಕವೇ ಹೆಸರುವಾಸಿಯಾದ ಮಠವಿದು. ಆದ್ರೀಗ ಇದೇ ಮಠದ ಅಂಗಳದಲ್ಲಿ ವಿವಾದದ ಕಿಚ್ಚೊಂದು ಎದ್ದಿದೆ. ಶ್ರೀಗಳ ಬದಲಾವಣೆ ಮಾಡಬೇಕು ಅಂತ ಸಮಾಜದ ಮುಖಂಡರೇ ಸಿಡಿದೇಳುತ್ತಿದ್ದಂತೆ ಮಠದ ಭಕ್ತರು ದಂಗೆದ್ದಿದ್ದಾರೆ. ಮಠದ ಅಂಗಳದಲ್ಲಿ ಪೀಠದ ಫೈಟ್. ನಿನ್ನೆ ಶಾಮನೂರು, ಇಂದು ಭಕ್ತರ ಮೀಟಿಂಗ್. ತರಳಬಾಳು ಸಿರಿಗೆರೆ ಮಠಕ್ಕೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳು ಪೀಠಾಧ್ಯಕ್ಷರಾಗಿ 45 ವರ್ಷಗಳೇ ಕಳೆದಿವೆ. ಹೀಗಾಗಿ ಶ್ರೀಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಬೇಕು ಅನ್ನೋ ಕೂಗೆದ್ದಿದೆ. ಆದರೆ ಶ್ರೀಗಳೇ ಬೈಲಾ ತಿದ್ದುಪಡಿ ಮಾಡಿದ್ದಾರೆ ಅಂತ ಶಾಮನೂರು ಶಿವಶಂಕರಪ್ಪ ಜೊತೆ ಸಮಾಜದ ಮುಖಂಡರೂ ಸಿಡಿದೆದ್ದಿದ್ದಾರೆ. ಪೀಠಾಧ್ಯಕ್ಷರ ವಿರುದ್ಧವೇ ನಿನ್ನೆ ಸಭೆಯನ್ನೂ ನಡೆಸಿದ್ರು. ಇದರ ಬೆನ್ನಲ್ಲೇ ಮಠದ ಆವರಣದಲ್ಲಿ ಇವತ್ತು ಭಕ್ತರ ಸಭೆ ನಡೆಯಿತು. ಈ ವೇಳೆ ಶಾಮನೂರು ಆ್ಯಂಡ್ ಟೀಮ್ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ್ದಾರೆ. ಇವತ್ತು ನೀವು ಒಂದು ಗಟ್ಟಿಯಾದ ತೀರ್ಮಾನವನ್ನು ತಗೊಳ್ಳದೇ ಇದ್ರೆ ಇದು ನ್ಯಾಯಪೀಠ ಈ ಒಂದು ಮಠಕ್ಕೆ ಅನ್ಯಾಯ ಆಗಲ್ಲ, ಇಡೀ ಭಕ್ತ ಸಮೂಹಕ್ಕೆ ಅನ್ಯಾಯ ಆಗ್ತದೆ. ಇನ್ನು ಈ ಬಗ್ಗೆ ಮಾತನಾಡಿದ ಶ್ರೀಗಳು ಸಮಾಜದ ಮುಖಂಡರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 60 ವರ್ಷ ಆದ್ಮೇಲೆ ನಿವೃತ್ತಿ ಆಗಬೇಕು ಅಂತ ಬೈಲಾದಲ್ಲಿಲ್ಲ. ನಮ್ಮ ಪೂರ್ವಜರು 101 ವರ್ಷಗಳ ಹಿಂದೆಯೇ ಸಾಧು ಸದ್ಧರ್ಮ ಸಂಘ ಮಾಡಿದ್ದಾರೆ. ದೊಡ್ಡ ಗುರುಗಳೇ ಬೈಲಾ ತಿದ್ದುಪಡಿ ಮಾಡಿದ್ದು. ಇದರಲ್ಲಿ ಎಲ್ಲೂ 60 ವರ್ಷದ ಬಳಿಕ ನಿವೃತ್ತಿ ಆಗುವ ವಿಚಾರವಿಲ್ಲ ಎಂದಿದ್ದಾರೆ. ಸಂಘ ಸ್ಥಾಪನೆ ಆಗಿದ್ದು 1923 ಅಂತಲೇ ಗೊತ್ತಿಲ್ಲ. ನಿನ್ನೆ ಸಭೆ ಕರೆದರಿಗೆ ಅವರೇನು ತಿಳ್ಕೊಂಡಿದ್ದಾರೆ, 1977ರಾಗೆ ದೊಡ್ಡ ಗುರುಗಳು ಬೈಲಾ ಬಂದಿದ್ರು. ಈಗಿನ ಗುರುಗಳು ಅದನ್ನು ತಿದ್ದಿ ತಮಗೆ ಹೆಂಗೆ ಬೇಕು ಹಾಗೆ ಅದನ್ನು ಪರಿಷ್ಕಾರ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ. ಒಟ್ನಲ್ಲಿ ಶಿಸ್ತು, ಸಂಯಮ, ಒಗ್ಗಟ್ಟಿಗೆ ಹೆಸರಾಗಿದ್ದ ಸಿರಿಗೆರೆ ಮಠದಲ್ಲೀಗ ಬದಲಾವಣೆ ಕಿಚ್ಚು ಎದ್ದಿದೆ. ಉತ್ತರಾಧಿಕಾರಿ ನೇಮಕ ವಿವಾದ ಇಲ್ಲಿಗೆ ನಿಲ್ಲುತ್ತೋ ಮತ್ತೊಂದು ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18 ಚಿತ್ರದುರ್ಗ.
ಜಲಪ್ರಳಯಕ್ಕೆ ಕೊಚ್ಚಿ ಹೋದ ವಯನಾಡಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಅನಾಥ ಶವಗಳಿಗೆ ಕನ್ನಡಿಗರೇ ಮುಕ್ತಿ ಕೊಡೋ ಕೆಲಸ ಮಾಡ್ತಿದ್ದಾರೆ. ಮನೆ ಮಠ ಕಳ್ಕೊಂಡು ಬೀದಿಗೆ ಬಿದ್ದವರಿಗೆ ಕರುನಾಡಿನ ಜನ ಸಹಾಯದ ಹಸ್ತ ಚಾಚಿದ್ದಾರೆ. ಗುರುತು ಸಿಗದೇ ಇರುವಂತಹ ಮೃತ ಶರೀರಗಳ ಇಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ದೇವರ ನಾಡಲ್ಲಿ ಉರಿತಿರೋ ಚಿತೆ ಆರೋ ಹಾಗೆ ಕಾಣ್ತಿಲ್ಲ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೂ ಹೆಣದ ಜ್ವಾಲೆಯನ್ನ ಆರಿಸೋದಕ್ಕಾಗ್ತಿಲ್ಲ. ಇಷ್ಟು ದಿನ ನೂರಾರು ಹೆಣಗಳಿಗೆ ಅಂತಿಮ ಮುಕ್ತಿ ಕಾಣಿಸಿದ್ದಾಯ್ತು. ಈಗ ಮಣ್ಣಲ್ಲಿ ಹೂಳೋ ಕಾರ್ಯ ಮಾಡ್ತಿದ್ದಾರೆ. ಅನಾಥ ಶವಗಳಿಗೆಲ್ಲ ಸರ್ವಧರ್ಮದ ಪ್ರಾರ್ಥನೆ ಸಲ್ಲಿಸಿ ಮಣ್ಣಲ್ಲಿ ಮಣ್ಣು ಮಾಡಲಾಗ್ತಿದೆ. ಹೆಣದ ರಾಶಿ ಹೊತ್ತು ಧುಮ್ಮಿಕ್ಕುತ್ತಿದೆ ಜಲಪಾತ. ವಯನಾಡಿನ ಸೂಜಿಪರ ಫಾಲ್ಸ್ನ ಸೌಂದರ್ಯವನ್ನ ವರ್ಣಿಸುವುದಕ್ಕೆ ಪದಗಳೇ ಸಾಲಲ್ಲ ಬಿಡಿ. ವಾರದ ಹಿಂದೆ ಇಲ್ಲಿಗೆ ಬರ್ತಿದ್ದ ಪ್ರವಾಸಿಗರು ಜಲಸಿರಿಯಲ್ಲಿ ಮಿಂದೇಳ್ತಿದ್ರು. ಆದ್ರೆ ಇವತ್ತು ಯಾವ ಹೆಣ ಎಲ್ಲಿಂದ ಬೀಳುತ್ತೋ ಅನ್ನೋ ಭಯ ಕಾಡ್ತಿದೆ. ಯಾಕಂದ್ರೆ ಚೂರಲ್ಮಲ ಮುಂಡಕೈನಿಂದ ಕೊಚ್ಚಿ ಬಂದವರು ಇಲ್ಲಿಯೇ ಹೆಣವಾಗಿ ಅಪ್ಪಳಿಸಿದ್ದಾರೆ. ಹೀಗಾಗಿ ಜಲಪಾತಕ್ಕೆ ನಿರ್ಬಂಧ ಹೇರಲಾಗಿದೆ. ನಾವೀಗ ಸೂಜಿಪಾರ ಫಾಲ್ಸ್ ಬಳಿ ಇದ್ದೀವಿ. ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಮುಂಡಕೈ ಮತ್ತು ಚೂರಲ್ಮಲ ಅನ್ನುವಂತ ಜಾಗದಲ್ಲಿ ಪ್ರವಾಹಕ್ಕೆ ಸಿಕ್ಕಿ ಮೃತ ಶರೀರಗಳು ಸುಮಾರು 80-100 ಕಿಲೋಮೀಟರ್ ದೂರ ಸಂಚಾರ ಮಾಡುತ್ತೋ ಇದೇ ಸೂಜಿಪಾರ ಫಾಲ್ಸ್ ನಿಂದ ಬಂದು ಕೆಳಗಡೆ ಬಿದ್ದು ನಿಲಂಬೂರ್ ಅನ್ನುವಂತ ಜಾಗಕ್ಕೆ ಅದು ಹೋಗ್ತಾ ಇರುವಂತದ್ದು. ವಯನಾಡಿನ ಪುತ್ತುಮಲದಲ್ಲಿ ಎತ್ತ ನೋಡಿದ್ರೂ ಹೆಣದ ಗುಡ್ಡೆಗಳೇ ಕಾಣ್ತಿವೆ. ಎಲ್ಲೆಂದರಲ್ಲಿ 6-3 ಗುಂಡಿ ತೋಡಿ ಹೆಣ ಹೂಳಲಾಗ್ತಿದೆ. ಗುರುತುಪತ್ತೆಯಾಗದ ಸುಮಾರು 30 ಮಂದಿಗೆ ಸರ್ವಧರ್ಮದ ಪ್ರಕಾರ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಹೆಮ್ಮೆಯ ವಿಷಯ ಅಂದ್ರೆ ಕನ್ನಡದಿಂದ ಹೋದ 30 ಸ್ವಯಂ ಸೇವಕರು ಈ ಪುಣ್ಯದ ಕೆಲಸ ಮಾಡ್ತಿದ್ದಾರೆ. ಎಲ್ಲಿ ಭೂಕುಸಿತ ಸಂಭವಿಸಿತ್ತು ಚೂರಲ್ಮಲ ಅಲ್ಲಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿರುವಂತಹ ಪುತ್ತುಮಲ ಅನ್ನುವಂಥ ಒಂದು ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂಥ ಬೆಂಗಳೂರಿಂದ ಬಂದಿದೆ. ಇಂಥ ಪರಿಸ್ಥಿತಿ ಬಂದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಯಂ ಸೇವಕರಾಗಿ ಕೆಲಸಕ್ಕೆ ಹೋಗ್ತೀವಿ. ಐಡೆಂಟಿಫೈ ಆಗದ 150 ಬಾಡಿಗಳು ಅಂತ ಹೇಳಿದ್ರೆ ಬಾಡಿ ಪಾರ್ಟ್ಸ್. ಸೊ ಅದಕ್ಕೆಲ್ಲ ಇವಾಗ ಇಲ್ಲಿ ಜಾಗ ಮಾಡ್ತಾ ಇದ್ದಾರೆ. ಕೇರಳದ ಸಂತ್ರಸ್ತರಿಗೆ ಕನ್ನಡಿಗರ ನೆರವಿನ ಆಸರೆ. ಜಲಪ್ರಳಯದಲ್ಲಿ ಮುಳುಗಿ ಹೋದವರಿಗೆ ಮೈಸೂರು ಜಿಲ್ಲಾಡಳಿತ ನೆರವಿನ ಹಸ್ತ ನೀಡಿದೆ. ಬರೋಬ್ಬರಿ 30 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಯನಾಡಿಗೆ ಕಳುಹಿಸಿದ್ದಾರೆ. ಬಿಸ್ಕೆಟ್, ಕೊಡೆ, ಗಮ್ ಬೂಟ್ಸ್, ಅಕ್ಕಿ ಚೀಲ, ಟಾರ್ಪಲಿನ್ ಸೇರಿದಂತೆ ಹಲವಾರು ವಸ್ತುಗಳನ್ನು ಮಿಲಿಟರಿ ಕ್ಯಾಂಪ್ಗೆ ಹಸ್ತಾಂತರಿಸಿದ್ದಾರೆ. ಪ್ರವಾಹದ ಹೊಡೆತಕ್ಕೆ ಸಿಕ್ಕ ಅದೆಷ್ಟೋ ಮಂದಿ ಕೈಕಾಲ್ ಕಳ್ಕೊಂಡಿದ್ದಾರೆ. ಕೆಲವರಂತೂ ಬದುಕಿದ್ದು ಸತ್ತಂತಹ ಸ್ಥಿತಿಗೆ ತಲುಪಿದ್ದಾರೆ. ಇಂಥವರಿಗೆಲ್ಲ ಹುಬ್ಬಳ್ಳಿಯ ವೈದ್ಯ ದಂಪತಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಎಲ್ಲ ಕಳ್ಕೊಂಡಿದಾರಲ್ಲ, ಸಡನ್ ಆಗಿ ಅವ್ರಿಗೂ ಹೆಂಗ್ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈ ಕನ್ನಡಕ ಹಾಳಾಗಿರುತ್ತೆ ಅಥವಾ ಕೇಳ್ವಿ ಮಿಷನ್ ಹಾಳಾಗಿರುತ್ತಲ್ಲ, ಅದನ್ನ ಇಮಿಡಿಯೇಟ್ ಕೊಟ್ರೆ ಅವ್ರಿಗೂ ಡೇ ಟು ಡೇ ಆಕ್ಟಿವಿಟಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಯರಿಂಗ್ ಏಡ್ಸ್ ಮತ್ತೆ ಕನ್ನಡಕನ ಫ್ರೀ ಆಯ್ತು ಕೊಡೋದಕ್ಕಂತ ಬಂದಿರೋದು. ಒಟ್ನಲ್ಲಿ ನೆರೆ ನಿಂತ ಊರಲ್ಲೀಗ ಸ್ಮಶಾನ ಮೌನ ಆವರಿಸಿದ್ದು ಬದುಕಿದ್ದವರು ಕೂಡ ಬದುಕು ಕಳ್ಕೊಂಡು ನಿಂತಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಗದಗದಲ್ಲಿ ತುಂಗಭದ್ರಾ ನದಿ ರಭಸಕ್ಕೆ ಕೊಚ್ಚಿ ಹೋದ 100 ಎಕರೆ ಜಮೀನು. ಬೆಳೆ ನಾಶದಿಂದ ರೈತರು ಕಂಗಾಲು. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಅನ್ನದಾತರ ಮನವಿ. ಗವಿಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪಾನಿಪುರಿ ಭಾಗ್ಯ. ವಸತಿ ನಿಲಯ ಮಕ್ಕಳಿಗೆ ಪಾನಿಪುರಿ ತಿನ್ನಿಸಿದ ಶ್ರೀಗಳು. ಮಠದ ಅಂಗಳದಲ್ಲಿ ಪಾನಿಪುರಿ ತಿಂದ ಮಕ್ಕಳು ಫುಲ್ ಖುಷ್. ಹುಬ್ಬಳ್ಳಿಯ ಅಗಡಿ ಗ್ರಾಮಕ್ಕೆ ಬಂತು ಸಾರಿಗೆ ಬಸ್. ವಾಹನ ನೋಡ್ತಾ ಇದ್ದಂತೆ ಗ್ರಾಮಸ್ಥರು ಫುಲ್ ಖುಷ್. ಬಸ್ಗೆ ಪೂಜೆ ಸಲ್ಲಿಸಿ ಸಂತಸ ವ್ಯಕ್ತಪಡಿಸಿದ ಜನ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.